ಬಿಟ್ಕಾಯಿನ್ ಪ್ರಕರಣ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೆಸರು ಕೇಳಿಬರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಸನಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ. ಯಾವ ತನಿಖೆ ಮಾಡಬೇಕು, ಯಾರ ಮೇಲೆ ಮಾಡಬೇಕು ಈಗಾಗಲೇ ಶುರುವಾಗಿದೆ. ಉದ್ದೇಶಪೂರ್ವಕವಾಗಿ ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ ಬಿಜೆಪಿಯವರು ತಂದಿದ್ದಾರೆ. ಅಪಪ್ರಚಾರ ಮಾಡೋ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅವರು ಬಂದರೂ ಬಿಡೋದಿಲ್ಲ. ಆರ್ಗ ಜ್ಞಾನೇಂದ್ರ ಅವರನ್ನ ಸುಮ್ಮನೆ ಬಿಡೋಕೆ ಆಗುತ್ತಾ ಎಂದು ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ. ಅವರು ಹೇಳಲ್ವಾ, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರಲ್ಲ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಹೆಸರು ಬಂದ್ರೆ ತನಿಖೆ ಮಾಡ್ತೀವಿ. ಯಾರು ರಾಜೀನಾಮೆ ಕೊಡಬೇಕು ಗೊತ್ತಾಗುತ್ತೆ. ಬಿಜೆಪಿ ಸರ್ಕಾರ ಇದ್ದಾಗ ಬಹಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ. ಇವರು ರಾಜ್ಯದ ದ್ವೇಷ ರಾಜಕಾರಣ ಮಾಡಿದ್ರೆ ಎಲ್ಲರೂ ಮಾಡಬೇಕಾಗುತ್ತದೆ. ಇವರ ಪಕ್ಷದಲ್ಲಿ ಒಬ್ಬರೇ ಇದ್ದಾರೆ ಎಂದರು. ಮುನಿರತ್ನ ಅತ್ಯಾಚಾರ ಕೇಸ್ ವಿಚಾರ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ. ಮುನಿರತ್ನಂತಹ ನೀಚ ಬೇರೆ ಯಾರೂ ಇಲ್ಲ. ದೇಶದ್ರೋಹಿ, ಅವನನ್ನ ಬಿಡಬಾರದು. ಫಸ್ಟ್ ಅವನನ್ನ ಹಿಡಿದು ಗುಂಡಿಕ್ಕಿ ಸಾಯಿಸಬೇಕು ಎಂದರು. ತನುಜ್ ಕುಮಾರ್, NKS TV4 ನ್ಯೂಸ್, ಹೊಸನಗರ. ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನ ಏನು ಹ್ಯಾಕ್ ಇದು ಮಾಡ್ತೀರಾ ಅಂತ ನೋಡಿ. ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು, ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗೆಲ್ಲ ಕೆಲವಾಗಿದೆ. ಉದ್ದೇಶಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡಾ ಕೇಸಲ್ಲಿ ಬೇಕಂತ ಇವತ್ತು ಬಿಜೆಪಿಯವರು ಇದನ್ನು ತಂದಿದ್ದಾರೆ. ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು, ಬೈಯೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾವುದು ಇದಿಲ್ಲ. ಅವ್ರದ್ದು ಬಂದರೂ ಬಿಡೋದಿಲ್ಲ. ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ? ಜ್ಞಾನೇಂದ್ರ ಕೇಸು ತಗೊಂಡು ಅದು ಎತ್ತಿದ್ರೆ ಮತ್ತೆ ತಗೊಳ್ತೀವಿ ನಾವು. ಯಾಕಂದ್ರೆ ಜ್ಞಾನೇಂದ್ರ ಹೇಳಲ್ವಾ, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ. ಈ ಬಿಟ್ಕಾಯಿನಲ್ಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ. ಆವಾಗ ಯಾರು ರಾಜೀನಾಮೆ ಕೊಡ್ಬೇಕು ಏನು ಅನ್ನೋದು ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗಬೇಕಲ್ಲ. ಇವರಲ್ಲಿ ಇವ್ರ ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ. ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರೂ ಅಲ್ವಾ. ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಈಗೆಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ. ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ. ಹಾಗೆ ಭಾಳಷ್ಟು ಹಗರಣಗಳು ಬರ್ತವೆ. ಅವ್ನು ನೋಡಿ, ಅವನಂತ ನೀಚ ಯಾರು ಇಲ್ಲ. ಮುನಿರತ್ನ ಏಡ್ಸ್ ರೋಗಿ ತಗೊಬಂದು ಸ್ವಿಚ್ ಮದ್ದು ಕೊಟ್ಟು ಸಾಯಿಸ್ತೀನಿ ಅಂತ ಕೊಟ್ಟ ಅಂದರೆ ಅವ್ನು ಗುಂಡಿಟ್ಟು ಹೊಡಿಬೇಕು. ಅವ್ನು ಬಿಡಬಾರ್ದು. ಅವನು ಫಸ್ಟ್ ಗುಂಡಿಟ್ಟು ಹೊಡೆದ್ರೆ ಸಾಯಿಸ್ಬೇಕು. ಅವನು ಇಂಥ ಕೆಟ್ಟ ಹುಳಗಳು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ಸುತ್ತೆ. ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ. ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು. ಈಗ ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಇದೆ, ನಡೀತಾ ಇಲ್ವಾ? ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ? ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದಮೇಲೆ ತಾನಾಗಿದ್ದು. ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವಾ. ಎಲ್ಲ ಕೇಂದ್ರಗಳು ನಡೆದಿದೆ. ಬಟ್ ಏನಂದರೆ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು ಇವ್ರಿಗೆ ಯಾವುದು ಸಿಗಲ್ಲಲ್ಲ. 136 ಸೀಟ್ ಯಾವಾಗ ನಾವು ಬಂದಿದ್ದೀವಿ ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ. ಹಂಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಕ್ಸ್ಬೇಕು, ಮಂದಿ ಸರ್ಕಾರ ಏನೋ ಮಾಡಬೇಕು, ಬೀಳಿಸ್ಬೇಕು ಅಂತ ಹೇಳ್ತಾರೆ. ಅವ್ರ ಕನಸಲ್ಲೂ ಬೀಳ್ಸೋಕ್ಕಾಗಲ್ಲ. ಯಾಕಂದರೆ 136 ಜನ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಒಳ್ಳೆಯ ರೀತಿಯಲ್ಲಿದ್ದೀವಿ. ಯಾವ ಸರ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ.